ಅಣ್ಣ, ಕೆಳಗಡೆ ಏನ್ ನಡೀತು? ಮನು, ನಿನ್ನ ಹತ್ರ ಒಂದು ಕೇಳಲ್ಲ, ಮತ್ತೆ ನನ್ನ ಜೈಲಿಗೆ ಕಳಿಸ್ತೀಯಾ? ಏನ್ ಹೇಳ್ತಿದ್ಯಾ ಅಣ್ಣ ನೀನು? ಎಷ್ಟು ಕಷ್ಟಪಟ್ಟು ನಿನ್ನನ್ನು ಜೈಲಿಂದ ರಿಲೀಸ್ ಮಾಡಿಸಿದ್ದೀನಿ ಗೊತ್ತಾ? ಮತ್ತೆ ಯಾಕೆ ಈ ರೀತಿ ಯೋಚನೆ ಮಾಡ್ತೀಯಾ? ನಿನ್ಗೆ ಯಾರಿಂದನಾದ್ರೂ ತೊಂದರೆ ಆಯ್ತಾ? ನನಗೆ ನಾನೇ ತೊಂದರೆ ಆಗಿದ್ದೀನಿ. ನಾನಿನ್ನೂ ಸರಿ ಹೋಗಿಲ್ಲ. ಈ ಪ್ರಪಂಚ ನನಗಲ್ಲ. ಹೇಳಿದ್ದಿನ ಕೇಳೋಕ್ ಮಾತ್ರ ನನ್ನನ್ನು ಉಪಯೋಗಿಸ್ತಾರೆ. ನನ್ನಿಷ್ಟದ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಪರ್ಮಿಷನ್ ಬೇಕು. 24 ವರ್ಷದ ಹಿಂದೆ ನಾನು ನೋಡ್ತಾ ಇದ್ದಿದ್ದ ಪ್ರಪಂಚ ಖಂಡಿತವಾಗ್ಲೂ ಇದಲ್ಲ. ಎಲ್ಲ ಕಡೆನೂ ಸದ್ದು ಗದ್ಲ. ಯಾರ ಹತ್ರ ಏನ್ ಮಾತಾಡಬೇಕು, ಹೇಗೆ ನಡ್ಕೋಬೇಕು, ಯಾವುದು ನನಗೆ ಗೊತ್ತಾಗ್ತಿಲ್ಲ. ಯಾರಾದ್ರೂ ಏನಾದ್ರೂ ಹೇಳೋದನ್ನ ನೀನ್ ಕೇಳಿಸ್ಕೊಂಡ್ಯಾ? ಇಲ್ಲ. ಜೈಲಿನಲ್ಲಿ ನಡೆದ ಹಳೆ ಕಥೆಗಳನ್ನ ಹೇಳಬಾರ್ದು ಅಂತ ಆ ವೇದಾಂತಂ ಹೆದರ್ಸಿದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಅದನ್ನೇ ಕೇಳ್ತಾರೆ. ನನಗೆ ಅರ್ಥ ಆಗ್ತಿದೆ. ನೀನೊಂದು ಕೆಲಸ ಮಾಡು. ನಿನ್ಗಿಲ್ಲಿ ಇರಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಜೊತೆ ನೀನು ಬ್ಯಾಂಗ್ಳೂರಲ್ಲಿ ಇರ್ಬೋದು. ಬೇಕಾದ್ರೆ ಅಪ್ಪನ ಜೊತೆ ಮತ್ತೆ ವಿಷ್ಣು ಜೊತೆ ನಾನು ಮಾತಾಡ್ತೀನಿ. ಹೇಗಿದ್ರು ನಾನು ಮತ್ತೆ ಜಮೀನಿ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಲ್ಲ, ಹೋಗಿದ ತಕ್ಷಣನೇ ನಿನಗೊಂದು ಮನೆ ಅರೇಂಜ್ ಮಾಡ್ತೀವಿ. ನಿನಗೆ ಯಾವ ಕೆಲಸ ಸರಿ ಅನ್ಸುತ್ತೆ ಅದನ್ನೇ ಮಾಡು. ಯೋಚನೆ ಮಾಡಿ ನೋಡು, ನೀನು ನಮ್ಮ ಜೊತೆ ಬ್ಯಾಂಗ್ಳೂರಲ್ಲಿ ತುಂಬ ಚೆನ್ನಾಗಿರ್ಬೋದು. ಓಕೆ ಅಣ್ಣ, ನಾನು ಎಲ್ಲ ಮಾತಾಡಿದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಹೋಗಿದ ತಕ್ಷಣ ಮನೆ ಹುಡುಕ್ತೀನಿ. ಇನ್ನು 2 ದಿನದಲ್ಲಿ ಎಲ್ಲ ಕೆಲಸನೂ ಮುಗಿಸಿ ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ ಡ್ಯಾಡ್? ಎಸ್, ನೀನು ಇವನ್ ಜೊತೆ ಹೋಗಿ ಸ್ವಲ್ಪ ಸಮಯ ಕಳಿ, ಎಲ್ಲ ಸರಿ ಹೋಗುತ್ತೆ. ನೋಡು, ಈ ಫೋನ್ನ ನಿನಗೋಸ್ಕರ ತಗೊಂಡೆ. ಇದರಲ್ಲಿ ನಾವು ಏನೇ ಮಾತಾಡಿದ್ರೂ ರೆಕಾರ್ಡ್ ಆಗುತ್ತೆ. ಮತ್ತೆ ಈ ಟಚ್ ಇದೆಯಲ್ಲ, ಇದನ್ನ ಒತ್ತಿದ್ರೆ ಮತ್ತೆ ಕೇಳಿಸುತ್ತೆ. ನೀನು ಯಾವುದಕ್ಕೂ ಯಾರನ್ನೂ ಏನು ಕೇಳೋ ಅವಶ್ಯಕತೆ ಇರಲ್ಲ. ಏನೇ ಇದ್ರೂ ನಾನು ನಿನಗೆ ಕಾಲ್ ಮಾಡ್ತೀನಿ. ಅದ್ರ ಬಗ್ಗೆ ನನಗೆ ನೀನು ಹೇಳು. ನಾನು ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಂಡು ಮಾಡು. ಬಾಯ್ ಅಪ್ಪ. ಬಾಯ್ ಮಗಳೇ, ಹೋಗ್ಬಾ. ವಂದನಾ, ಟೇಕ್ ಕೇರ್. ಬಾಯ್ ಅಣ್ಣ. ಬಾಯ್ ಬಾಯ್. ವಂದನಾ, ಡ್ಯಾಡ್, ಬಾಯ್. ಬಾಯ್ ಬಾಯ್. ಸಾರ್, ನಿಮ್ ತರ ಯಜಮಾನ್ರನ್ನ ನಾನು ನೋಡೇ ಇಲ್ಲ ಸಾರ್. ಯಜಮಾನ್ರಂದ್ರೆ ನಿಮ್ ತರ ಇರ್ಬೇಕು ಸಾರ್. ಬೇರೆಯವರೆಲ್ಲ ನಿಮ್ಮನ್ನ ನೋಡಿ ಕಲಿಬೇಕು ಸರ್, ಹೇಗಿರ್ಬೇಕು ಅಂತ. ಫೋನ್ ರಿಂಗ್ ಆಗ್ತಿದೆ ನೋಡು. ನಿನ್ ಫೋನ್. ನಂದೆ. ಹಲೋ. ಹಾಂ, ಸರಿ ಹೋಯ್ತು ಸಾರ್, ಇದು ನಿಮ್ಮ ಫೋನು. ಓಹ್, ನನ್ನ ಫೋನಾ? ಹಾಂ, ಮನುಪುಟ್ಟ. ಓ, ಹಲೋ ಅಣ್ಣ, ಹಾಂ. ನೀನು ಲೇಟಾಗಿ ಫೋನ್ ರಿಸೀವ್ ಮಾಡಿದ್ದನ್ನು ನೋಡಿ ಹೆದರ್ಕೊಂಡೆ ಎಲ್ಲಿ ಹಾಕಿದ್ಯೋ ಫೋನ್ನ ಅಂತ. ಫೋನ್ ನನಗೆ ಬಂದಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಬೆಂಗಳೂರು ರೀಚ್ ಆದ್ಯಾ? ಇಲ್ಲ ಅಣ್ಣ, ಇನ್ನೇನು ಸಿಟಿ ಹತ್ತತ್ರ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆಲಿ ರೀಚ್ ಆಗ್ತೀನಿ. ಅಣ್ಣ, 1 ನಿಮಿಷ ಹೋಲ್ಡಲ್ಲಿರು. ಹಾಂ. ಫುಲ್ ಟ್ಯಾಂಕ್. ಹಾಂ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಅಣ್ಣ.